ನೋಡೋಣ ಲೀಗಲ್ ಆಗಿ ಏನೇನು ತಗೊಳ್ಬೇಕು. ಆ ಟೈಮಲ್ಲಿ ತುಂಬಾ ಅವ್ಯವಹಾರ ಆಗಿದಾವೆ, ಬರೀ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ ಎಲ್ಲ ಕಡೆನೂ ಕೂಡ. ಇದನ್ನು ನೋಡೋಣ, CAG ರಿಪೋರ್ಟ್ ಅಲ್ಲಿ ಏನಾದ್ರು ಎಗೇನ್ಸ್ಟ್ ಆಗಿದೆ ಅಂದ್ರೆ ವಿಲ್ ಹ್ಯಾವ್ ಟು ಟೇಕ್ ಆಕ್ಷನ್. ಲೆಟ್ ಮಿ ಸಿ. ಅದು ರಿಪೋರ್ಟ್ ಬಂದ್ಮೇಲೆ ನಾನು ಹೇಳ್ಬೇಕಾಗತ್ತೆ. ಹಂಗೆ ಹೇಳೋದು ನನ್ನ ತಪ್ಪಾಗ್ತದೆ ಅಲ್ಲ, ನನ್ನ ಕೈಗೆ ಬರ್ಬೇಕಲ್ಲ. ನಾನು ಸತೀಶ್ ನನ್ನ ಕೈಗೆ, ನಾನು ಇದ್ರೊಳಗಿದ್ದೆ. ಅದೇ ಮಾಹಿತಿ ತಗೊಂಡು ಆಮೇಲೆ ಹೇಳ್ತೀನಿ. ಏನಾದ್ರು ತಪ್ಪು ನಡೆದಿದ್ರೆ, ಕಾನೂನು ವಿರುದ್ಧವಾಗಿ ಅವ್ರು ತಪ್ಪು ಮಾಡಿದ್ರೆ ಅದನ್ನ ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ಅಷ್ಟೇನಾ? ಕಾಂಟ್ರವರ್ಸಿ ಇಲ್ಲ. ಒನ್ ನೇಷನ್ ಒನ್ ಇದನ್ನ ಅದನ್ನ ಹೋಗ್ಬಿಟ್ಟು ಇದನ್ನ ತಗೊಳ್ತೀರ ನೀವು, ಅದನ್ನ ಹೇಳ್ರಿ. ನೋಡಿ, ನನಗನ್ಸುತ್ತೆ ಬಿಜೆಪಿ ಅವ್ರು ಏನೇ ಕಾನೂನು ತಂದ್ರು ಕೂಡ ಅದು ಪ್ರಜಾಪ್ರಭುತ್ವದ ವಿರುದ್ಧವಾಗಿರ್ತದೆ. ಅವ್ರದ್ದು ಈ ಕಮ್ಯುನಲ್ಲು ಮತ್ತೆ ವಿಂಡಿಕ್ಟಿವ್ ಆಗಿ ತಗೊಳ್ತಕ್ಕಂಥದ್ದು ಐ ಥಿಂಕ್ ನನಗನ್ಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥದ್ದು ಅವಮಾನ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆ ಫ್ರೀಡಮ್ ಸಿಗ್ಬೇಕಾಗ್ತದೆ. ಅದನ್ನ ಇದು ಏನೋ ಒಂದು ಮೆಂಟಾಲಿಟಿ ಇಟ್ಕೊಂಡು ಇದನ್ನು ಬಹಳ ಲಾರ್ಜರ್ ಸ್ಕೇಲ್ ಅಲ್ಲಿ ಎಲ್ಲಾ ತರದ ವ್ಯವಸ್ಥೆಯಲ್ಲೂ ಕೂಡ ಚರ್ಚೆ ಮಾಡಿ ಡಿಸಿಷನ್ಸ್ ತಗೊಳ್ಬೇಕಾಗ್ತದೆ. ಅವ್ರು ವಿಂಡಿಕ್ಟಿವ್ ಆಗಿ ಮಾಡಿದಂಗ ಮೋಸ್ಟ್ಲಿ ನಮ್ಮ ಇದರಿಂದ ನಾವು ಅದನ್ನ ವಿರೋಧ ಮಾಡತಕ್ಕಂಥದ್ದು ಮಾಡಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ಏನ್ ಚರ್ಚೆ ಅಂತ ಹೇಳಿದ್ರೆ ಏನ್ ಎಲ್ಲರ ಜೊತೆ ನಮ್ಗೆ ಇಲ್ಲೆಲ್ಲ ಆಗಿದೆ. ಎಷ್ಟು ಅಸೆಂಬ್ಲೀಸ್ ಇದಾವೆ, ಅಸೆಂಬ್ಲಿ ಮತ್ತೆ MPs ಒಟ್ಟಿಗೆನೆ ಮಾಡ್ಬೇಕು ಅಂತ ತಾನೇ ಅವ್ರು ಮಾಡ್ತಾ ಇರೋದು. ಯಾವಾಗ ಡಿಸ್ಕಸ್ ಮಾಡಿದೀರಾ? ಯಾರ ಜೊತೆ? ಎಲ್ಲಿ ಡಿಸ್ಕಸ್ ಆಗ್ಬೇಕು, ಎಲ್ಲಾ ಫ್ಲೋರ್ ಅಲ್ಲೂ ಆಗ್ಬೇಕಾಗ್ತದೆ. ಇಫ್ ಯು ಆರ್ ಟೇಕಿಂಗ್ ಅ ರೈಟ್ ಆಫ್ ಎನ್ MLA ಫ್ರಮ್ ಹಿಯರ್, ದೆನ್ ಜಸ್ಟ್ ಬಿಕಾಸ್ ಅವ್ರು ಇಂಪೋಸ್ ಮಾಡ್ತಾರೆ ಅಂತ ಹೇಳಿ ಕೊಡೋದಕ್ಕೆ ತಲೆ ಕೆಟ್ಟಿದೆಯಾ ನಮಗೆ? ಅದಾಗೋದಿಲ್ಲ. ಅವ್ರ ಮನ್ಸಿಗೆ ಬಂದಂಗೆ ಮಾಡೋದಕ್ಕೆಲ್ಲ. ಇಲ್ಲೂ ಕಾನೂನು ಇರ್ತದೆ, ಇಲ್ಲೂ ಕೂಡ ನಾವು ಒಂದು ವ್ಯವಸ್ಥೆಯಲ್ಲಿ ಇರ್ತೀವಿ, ಅಲ್ಲೂ ಕೂಡ ಇರ್ತೀವಿ. ಅದನ್ನ ರಿಲೇಟ್ ಮಾಡ್ತಕ್ಕಂಥದ್ದು ಯಾವ್ದು ದುರುದ್ದೇಶದಿಂದ ಇದೆಯಲ್ಲ, ಅದು ಬಹಳ ಐ ಥಿಂಕ್ ಇದು ಪ್ರಜಾಪ್ರಭುತ್ವಕ್ಕೆ ಮತ್ತೆ ಅಂಬೇಡ್ಕರ್ ಬರೆದಿರ್ತಕ್ಕಂಥದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.